ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಆರೋಪ ಕೇಳಿಬಂದಿದೆ. ಗುತ್ತಿಗೆದಾರರ ವಿರುದ್ಧ ಡಿಸಿಎಂ ಡಿಕೆ ಗರಂ ಆಗಿದ್ದಾರೆ. ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ, ಮೊದಲು ಕಾಮಗಾರಿ ನಿಲ್ಲಿಸ್ಲಿ ನೋಡೋಣ ಅಂತಿದ್ದಾರೆ. ಇನ್ನು ಬಿಜೆಪಿ ಕಾಲದಲ್ಲಿ ಯಾಕೆ ಕಾಮಗಾರಿ ತಗೊಂಡ್ರು, ಫಂಡ್ ಇಲ್ಲದೆ ಇದ್ರೂ ಕೂಡ ಯಾಕೆ ಕೆಲಸ ತಗೊಂಡ್ರು ಅಂತಿದ್ದಾರೆ ಡಿಕೆ ಶಿವಕುಮಾರ್. ಗುತ್ತಿಗೆದಾರರ ವಿರುದ್ಧ ಡಿಸಿಎಂ ಡಿಕೆ ಫುಲ್ ಗರಂ ಆಗಿರುವಂತದ್ದು. ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ, ಅವರಿಗೆ ಕಾಮಗಾರಿ ನಿಲ್ಲಿಸ್ಲಿ ನೋಡೋಣ ಅವರು ಮೊದಲು ಅಂತಿದ್ದಾರೆ. ಬಿಜೆಪಿ ಕಾಲದಲ್ಲಿ ಯಾಕೆ ಕಾಮಗಾರಿಯನ್ನ ಅವರು ತಗೊಂಡ್ರು, ಹಾಗಿದ್ರೆ 10,000 ಅನುದಾನಕ್ಕೆ 30-40 ಸಾವಿರ ಟೆಂಡರ್ ಹಾಕಿರುವಂತದ್ದು. ಎಷ್ಟು ಫಂಡ್ ಇದೆಯೋ ಅಷ್ಟೇ ಕೆಲಸ ತಗೋಬೇಕಲ್ವಾ, ಬ್ಲಾಕ್ ಮೇಲ್ ಮಾಡೋರೆಲ್ಲ ಮಾಡ್ಕೊಂಡ್ಲಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಯಾರು ಇದೆ ನಾನು ಗೌರ್ಮೆಂಟ್ ಅಲ್ಲಿ ನಾನು ಹೇಳಿಲ್ವ, ಯಡಿಯೂರಪ್ಪ ಗೌರ್ಮೆಂಟ್ ಅಲ್ಲಿ ದುಡ್ಡಿಲ್ಲ ತಗೋಬೇಡ ಅಂತ ಅಂದ್ಬಿಟ್ಟು ಯಾಕೆ ತಗೊಂಡ್ರು ದುಡ್ಡು, ಕೆಲಸ ಯಾಕೆ ತಗೊಂಡ್ರು ವಿತೌಟ್ ಎನಿ ಫೈನಾನ್ಸ್ ಅಂತ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಕೆಲಸ ತಗೊಂಡ್ರು. ಅವರು 10,000 ಕೋಟಿ ರೂಪಾಯಿ ಟೆಂಡರ್ ಇತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು ಅಂತಂದ್ರೆ 30,000-40,000 ಟೆಂಡರ್ ಕರೆದವರು. ಇದೆಲ್ಲ ಕಾರಣಕ್ಕೆ ಬಿಜೆಪಿ ಗೌರ್ಮೆಂಟೇ ಕಾರಣ. ಈಗ ಬಿಲ್ ಅಂತಂದ್ರೆ ಯಾಕೆ ತಗೊಂಡ್ರು, ಈಗ ನನ್ಗೆ ಬೇಕಾದ್ರೆ ನನ್ನ ಡಿಪಾರ್ಟ್ಮೆಂಟ್ ನಾನು ಕೊಡ್ತೀನಿ, ಎಷ್ಟಿತ್ತು ಅಷ್ಟು ತಗೋಬೇಕಾಯ್ತು. ನಾನು ಬೆಂಗಳೂರು ಸಿಟಿಲಿ ಅವ್ರಿಗೆಲ್ಲ ಕರೆದು ಎಷ್ಟು ಮ್ಯಾನೇಜ್ ಮಾಡಬೇಕು ನಾನು ಮಾಡಿದ್ದೀನಿ. ಅಷ್ಟು ಸುಲಭ ಅಲ್ಲ. ಫೈನಾನ್ಷಿಯಲ್ ಅಲ್ಲಿ ಅವ್ರಿಗೆ ಬೇಕು, ದುಡ್ಡು ಬೇಕು. ದುಡ್ಡು ಇಲ್ಲ ಅಂತ ಗೊತ್ತಿದ್ರು ಯಾಕೆ ಕೆಲಸ ಶುರು ಮಾಡಿದ್ರು. ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್ಕಾರ ದುಡ್ಡು ಏನ್ ಕೊಡ್ತದೆ ಬಜೆಟ್ ಪ್ರಕಾರ ದುಡ್ಡು ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ಕೊಡ್ತೀವಿ, ಎಷ್ಟು ಆಗ್ತದೆ ಕೊಡ್ತೀವಿ. ಲೋನ್ ಇದು ನೋಡೋಣ, ಬಜೆಟ್ ಎಲ್ಲ ಮುಗಿಲಿದಾದ್ಮೇಲೆ ಏನಾದ್ರು ಮಾಡಕ್ಕೆ ನಮಗೂ ಮಾನವೀಯತೆ ಇದೆ. ಅವ್ರು ಬ್ಲಾಕ್ ಮೇಲ್ ಮಾಡ್ತೀನಿ ಅನ್ನೋರೆಲ್ಲ ಮಾಡ್ಕೊಳ್ಳಿ, ಕೆಲಸ ನಿಲ್ಸೋರೆಲ್ಲ ನಿಲ್ಸ್ಕೊಳ್ಳಿ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ತಗೊಂಡಿರುವಂತಹ ಆರೋಪ ಏನ್ ಬರ್ತಾ ಇತ್ತು, ಅದಕ್ಕೆ ಫುಲ್ ಗರಂ ಆಗಿರುವಂತದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡಬೇಕು, ಅದನ್ನ ಬಿಟ್ಟು ಏನೇನೋ ಹೇಳಿಕೆಗಳನ್ನ ಕೊಡೋದಲ್ಲ. ಹಾಗಿದ್ರೆ ಬಿಜೆಪಿ ಕಾಲದಲ್ಲಿ ಕಾಮಗಾರಿಯನ್ನ ಇವ್ರು ಯಾಕೆ ತಗೊಂಡ್ರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು ಡಿಸಿಎಂ ಡಿಕೆಶಿ ಅವರು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಈಗ ಗುತ್ತಿಗೆದಾರರ ವಿರುದ್ಧ ಡಿಕೆಶಿ ಫುಲ್ ಗರಂ ಆಗಿರುವಂತದ್ದು ನಿಜಕ್ಕೂ ಕೂಡ ಏನು ಡಿಕೆಶಿ ಅವರು ಹೇಳ್ತಾ ಇರುವಂತದ್ದು ನಿಜಕ್ಕೂ ಹೌದಾ? ಬೆಂಗಳೂರಿನಲ್ಲಿ ಹೇಳ್ತಾ ಇರುವಂತದ್ದು ಇವಾಗ ಬಿಜೆಪಿ ಸಮಯದಲ್ಲಿ ಯಾಕೆ ತಗೊಂಡ್ರು ಅಂತ, ಇದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ. ಗಾಯತ್ರಿ, ಈಗಾಗಲೇ ಒಂದ್ ಕಡೆ ಗುತ್ತಿಗೆದಾರರ ಸಂಘದಿಂದಲೂ ಕೂಡ ಸರ್ಕಾರದ ಮೇಲೆ ಆರೋಪವನ್ನು ಕೂಡ ಈಗ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆಯೂ ಕೂಡ ಆರೋಪ ಮಾಡಿದ್ರು, ಅದರಂತೆ ಇದೀಗ ಕೂಡ ಆರೋಪ ಮಾಡ್ತಿದ್ದಾರೆ. ಅಂದ್ರೆ ಬಿಲ್ ಸ್ಯಾಂಕ್ಷನ್ ಮಾಡೋದಕ್ಕೂ ಕೂಡ ಕಮಿಷನ್ ಅನ್ನ ಕೇಳ್ತಾ ಇದ್ದಾರೆ. ಕಮಿಷನ್ ಇಲ್ಲದೆ ಯಾವ್ದೇ ರೀತಿ ಬಿಲ್ಲು ಕೂಡ ಆಗ್ತಾ ಇಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ಏನು ಕೆಲಸ ಮಾಡಿರ್ತಕ್ಕಂಥದ್ದು ಕೂಡ ಬಿಲ್ಲು ಕೂಡ ಇನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅನ್ನುವಂಥದ್ದನ್ನು ಕೂಡ
ಒಂದು ಗುತ್ತಿಗೆದಾರರು ಕೂಡ ರಾಜ್ಯ ಸರ್ಕಾರದ ಮೇಲೆ ಆರೋಪವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು DCM DK ಶಿವಕುಮಾರ್ ಅವರು ಕೂಡ ಒಂದ್ ಕಡೆ ಗರಂ ಆಗಿ ಅವರಿಗೆ ತಿರುಗೇಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಒಂದ್ ಕಡೆ ಅವ್ರು ಏನು ಬೆದರಿಕೆಯನ್ನ ಓಡ್ತಾ ಇದ್ದಾರೆ, ಒಂದ್ ಕಡೆ ಆರೋಪಗಳನ್ನ ಏನ್ ಮಾಡ್ತಾ ಇದ್ದಾರೆ, ಆರೋಪ ಮಾಡೋದಾದ್ರೆ ಕಮಿಷನ್ ಏನಾದ್ರೂ ತಗೊಳ್ತಾರೆ ಅನ್ನುವಂಥದ್ದಾದ್ರೆ ಅದನ್ನ ದೂರ್ ಕೊಡ್ಲಿ, ಯಾರು ಕಮಿಷನ್ ತಗೊಳ್ತಾ ಇದ್ದಾರೆ, ಅವ್ರನ್ನ ಯಾರು ಸಂಪರ್ಕಿಸಿದ್ದಾರೆ ಅನ್ನುವಂಥದ್ದನ್ನ ಅವ್ರು ದೂರ್ ಕೊಟ್ಟು ಮಾತಾಡ್ಲಿ ಅನ್ನುವಂಥದ್ದನ್ನು ಕೂಡ ಒಂದ್ ಕಡೆ ಹೇಳಿದ್ರು. ಇನ್ನೊಂದ್ ಕಡೆ ಈ ಬಿಲ್ ಬಾಕಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆಯೂ ಕೂಡ ಅದು ಒಂದ್ ಕಡೆ ಬಿಜೆಪಿಯ ಸರ್ಕಾರದಲ್ಲಿ ಯಾವ ರೀತಿಯಾಗಿ ಅವರು ಫಂಡ್ ಕಡಿಮೆ ಇದ್ರು ಸಹಿತ ಅದನ್ನ ಜಾಸ್ತಿ ಹಾಕಿಸ್ಕೊಂಡು ಯಾಕೆ ಅದನ್ನ ಕಾಮಗಾರಿಯನ್ನ ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ಕೂಡ DK ಶಿವಕುಮಾರ್ ಅವರು ಕೂಡ ಪ್ರಶ್ನೆ ಮಾಡಿರ್ತಕ್ಕಂಥ. ಅಂದ್ರೆ ಅದಕ್ಕೆ ಅನುದಾನ ಇಲ್ಲದೆ ಇದ್ರು ಸಹಿತ ಮತ್ತೆ ಅವರೇ ಒಂದು ಟೆಂಡರ್ ನ ತೆಗೆದುಕೊಂಡು 30-40 ಸಾವಿರ ಟೆಂಡರ್ ಆ ಒಂದು ಫಂಡ್ ಅನ್ನ ಇಲ್ಲದೆ ಇದ್ರು ಕೂಡ ಅವರೇ ಮಾಡ್ಕೊಂಡು ಕೆಲಸ ಮಾಡಿದ್ರು ಯಾಕೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಕಾಲ್ನಡಿಯಲ್ಲಿ ಯಾವ ರೀತಿಯಾಗಿದೆ ಅದನ್ನ ನಾವು ಕೂಡ ಏನ್ ಬಿಲ್ ಬಿಡುಗಡೆ ಮಾಡ್ಬೇಕು ಅದನ್ನ ಮಾಡ್ತೀವಿ, ಆದ್ರೆ ಅವರು ಏಕಾಏಕಿ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಹಾಗಾಗಿ ಅವ್ರು ಏನಾದ್ರು ಕಮಿಷನ್ ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಏನಾದ್ರು ಆರೋಪ ಇದ್ರೆ ಅವ್ರ ಮೇಲೆ ದೂರು ಕೊಡ್ಲಿ, ಕಾನ್ ರೀತಿಯಲ್ಲಿ ಕ್ರಮ ಆಗುತ್ತೆ ಅನ್ನುವಂಥದ್ದನ್ನು ಕೂಡ DK ಶಿವಕುಮಾರ್ ಅವರು ಈ ಒಂದು ಗುತ್ತಿಗೆದಾರರ ಸಂಘದ ಒಂದು ಆರೋಪಕ್ಕೆ ಇವತ್ತು ಒಂದ್ ಕಡೆ ಬ್ಲಾಕ್ ಮೇಲ್ ಮಾಡುವಂತದ್ದು ಕೂಡ ಸರಿಯಲ್ಲ ಅನ್ನುವಂತ ರೀತಿಯಲ್ಲೂ ಕೂಡ DK ಶಿವಕುಮಾರ್ ಅವರಿಗೆ ಖಡಕ್ ಆಗಿರ್ತಕ್ಕಂಥ ಎಚ್ಚರಿಕೆಯ ರೀತಿಯಲ್ಲೂ ಕೂಡ ಇವತ್ತು DK ಶಿವಕುಮಾರ್ ಅವರು ಗುತ್ತಿಗೆದಾರರಿಗೆ ಹೇಳಿರ್ತಕ್ಕಂಥದ್ದು. ಗಾಯತ್ರಿ, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ನಮ್ಮ ಪ್ರತಿನಿಧಿ ಹೇಳ್ದಾಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಗುತ್ತಿಗೆದಾರರು. ಆ ರೀತಿ ಏನಾದ್ರೂ ಕಮಿಷನ್ ತಗೊಂಡಿರುವಂತಹ ವಿಚಾರ ಇದ್ರೆ ಕಂಪ್ಲೇಂಟ್ ಮಾಡ್ಕೊಂಡ್ಲಿ, ಈಗ ಯಾಕೆ ಈ ವಿಚಾರವನ್ನ ಎತ್ತಿತಾ ಇದ್ದಾರೆ? ಇನ್ನು ಬಿಜೆಪಿ ಕಾಲದಲ್ಲಿ ಕಾಮಗಾರಿ ತಗೊಂಡವ್ರು ಯಾರು, ಯಾಕೆ ತಗೊಂಡ್ರು? ಹಾಗಿದ್ರೆ ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡ್ಬೇಕು, ಬ್ಲಾಕ್ ಮೇಲ್ ಮಾಡೋದಲ್ಲ ಅಂತಿದ್ದಾರೆ. ಫುಲ್ ಗರಂ ಆಗಿದ್ದಾರೆ DCM DK ಅವರು ಇದೊಂದು ವಿಚಾರದಲ್ಲಿ. 10,000 ಅನುದಾನಕ್ಕೆ 30-40 ಸಾವಿರ ಟೆಂಡರ್ ಹಾಕೊಂಡ್ರೆ ಹೇಗೆ ಅಂತ ಕೇಳ್ತಿದ್ದಾರೆ. ಫಂಡ್ ಇಲ್ಲದೆ ಇದ್ರು ಕೂಡ ಯಾಕೆ ಕೆಲಸ ತಗೋಬೇಕಾಗಿತ್ತು ಅಂತ ಕೇಳ್ತಾ ಇರುವಂತದ್ದು DCM DK ಅವರು. ಎಷ್ಟು ಫಂಡ್ ಇರುತ್ತಲ್ವಾ ಅಷ್ಟೇ ಕೆಲಸವನ್ನ ಮಾಡಬೇಕು. ಹಾಗಿದ್ರೆ ಈ ಕಂಪ್ಲೇಂಟ್ ಮಾಡುವಂಥದ್ದು ಇದ್ರೆ ಕಂಪ್ಲೇಂಟ್ ಮಾಡ್ಕೊಡ್ಲಿ, ಅಥವಾ 10,000 ಏನೋ ಟೆಂಡರ್ ತಗೋಬೇಕಿತ್ತು ಅದಕ್ಕೆ 30-40 ಸಾವಿರ ಅನ್ನುವಂಥದ್ದು ಬೇಕಿತ್ತ? ಇದು ಕೆಲಸನೇ ತಗೋಬಾರ್ದಾಗಿತ್ತು ಅಂತ ಸಂದರ್ಭದಲ್ಲಿ ಅಂತ ಹೇಳ್ತಿದ್ದಾರೆ.